ಅದು ದೇವಸ್ಥಾನದಲ್ಲಿ ಪೂಜೆ ವ್ರತ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ. ತಂಗ್ಯವ್ವ, ನನಗೆ ನಿಮ್ಮ ಮೇಲೆ ನಂಬಿಕೆ ಐತಿ, ನಿನಗೆ ಇಲ್ಲ? ಇದೆ ಅಣ್ಣ. ಮತ್ತೆ ಆರಾಮಾಗಿರೋ. ಯಾಕೆ ತಂಗ್ಯವ್ವ, ಇಲ್ಲಿ ಯಾವುದೋ ಒಂದು ವಿಡಿಯೋ ಓಪನ್ ಆಗೋಲ್ತು? ಅದು ನೆಟ್ ಖಾಲಿಯಾಗಿದೆ, ರೀಚಾರ್ಜ್ ಮಾಡಿಸಿಲ್ಲ. ವಾ, ಸರಿ. ಏನ್ ತಂಗ್ಯವ್ವ, ಇದು ಯಾವುದೋ ಅನ್ನೋನ್ ನಂಬರ್ಗೆ ಭಾಳ ಸಲ ಕಾಲ್ ಹೋಗೈತಿ, ಭಾಳ ಸಲ ಕಾಲ್ ಬಂದೈತಿ. ಯಾರ್ದಿದು? ಇರಲಿ ಬಿಡು, ನಾನು ಡೈಲ್ ಮಾಡ್ತೀನಿ. ಜ್ಯೋತಿ, ಯಾರು ನೀವು? ನೀವ್ಯಾರು? ನನ್ನ ಮಗಳ ಫೋನ್ ನಿಮ್ಮ ಕೈಗೆ ಹೇಗೆ ಬಂತು? ಓ, ನೀವಾ? ನಾನು ಇನ್ಸ್ಪೆಕ್ಟರ್ ದ್ರೋಣ ಮಾತಾಡಕತ್ತೀನಿ. ನೀವಾ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್, ನನ್ನ ಮಗಳನ್ನ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ನೋಡ್ರಿ ಸರ, ಆಕೆ ಏನೂ ತಪ್ಪು ಮಾಡಿಲ್ಲ ಅಂತ ನಿರೂಪಿಸಾಕ ನಾನು ಇಲ್ಲಿ ಕರ್ಕೊಂಬಂದಿರೋದು. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಆಯ್ತು ಸರ್. ಸರಿ. ಏನ್ ತಂಗ್ಯವ್ವ, ನಿಮ್ಮ ಅಪ್ಪಾರ ನಂಬರ ಸೇವ್ ಮಾಡ್ಕೊಂಡಿಲ್ಲ? ಮಾಡಿದ್ದೆ ಅಣ್ಣ, ಆದರೆ ಎಲೆಕ್ಷನ್ ಆದಮೇಲೆ ಕೋಪದಲ್ಲಿ ಡಿಲೀಟ್ ಮಾಡಿಬಿಟ್ಟೆ. ಓ, ರಿವೆಂಜ್. ಇದ್ಯಾರು ಫೋನ್ ಪಾ? ನಂದೇ ಸರ್. ವಾವ್. ಏನಪ್ಪ ಅಭಿ, ಬರೀ ನಿಮ್ಮ ಅತ್ತಿಗೆ ನಿನ್ನ ಹೆಂಡತಿಗೆ ಭಾಳ ಸಲ ಫೋನ್ ಮಾಡಿ ಅವರು ನಿನಗೆ ಭಾಳ ಸಲ ಫೋನ್ ಮಾಡ್ಯಾರ. ಸರ್, ಭಾರ್ಗವಿ ಗರ್ಭಿಣಿ ಸರ್. ಅವಳ ಆರೋಗ್ಯ ವಿಚಾರಿಸೋದಕ್ಕೆ ಅಂತ ನಾನು ಆಗ ಕಾಲ್ ಮಾಡ್ತಾ ಇದ್ದೆ. ಓ, ನಂಬ್ತೀನಿ. ಇರಲಿ, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ. ಅಷ್ಟ್ರಾಗ ಕಿಡ್ನ್ಯಾಪರು ಫೋನ್ ಮಾಡೇ ಮಾಡ್ತಾನ. ಯಾರು ಕಿಡ್ನ್ಯಾಪ್ ಮಾಡಿಸಿದ್ರು ಅಂಥೇಳಿ ನನಗೆ ಗೊತ್ತಾಗೇ ಆಕೈತಿ. ಅವಾಗ ಎಲ್ಲ ಪ್ರಕರಣನೂ ಹೊರಗೆ ಬೀಳಾಕ ಬೇಕು. ನೋಡ್ರಿ, ಈಗೂ ಟೈಮ್ ಐತಿ. ಯಾರು ತುಳಸಿನ ಕಿಡ್ನ್ಯಾಪ್ ಮಾಡಿಸಿರಿ ಅಂತೇಳಿ ಹೇಳಿಬಿಡ್ರಿ.
ತುಳಸಿನ ಕಾಪಾಡ್ತೀನಿ, ನಿಮ್ಮನ್ನು ಬಿಟ್ಬಿಡ್ತೀನಿ. ಇಲ್ಲಪ್ಪ, ನಾನ ತುಳಸಿ ಎಲ್ಲದಾಳ ಅಂತ ಹೇಳಿ ಕಣ್ಣು ಹಿಡ್ದೆ ಅಂತ ಇಟ್ಕೋರಿ, ಅವಾಗೂ ನಾನು ತುಳಸಿನ ಕಾಪಾಡ್ತೀನಿ. ಆದ್ರೆ ನಿಮ್ಮನ್ನ ನನ್ನಿಂದ ಕಾಪಾಡಕ ಯಾವ ನನ್ನ ಮಗನೂ ಬರಂಗಿಲ್ಲ. ಜ್ಯೋತಿ, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ಯಾಕೆ ಪುಟ್ಟಿನ ಕಿಡ್ನಾಪ್ ಮಾಡಿಸ್ತೀಯ ಹೇಳು? ಧೈರ್ಯವಾಗಿರು. ಅವಳಿಗೂ ನನ್ನಷ್ಟೇ ನಂಬಿಕೆ ನಿನ್ನ ಮೇಲಿದೆ. ಕರ್ತವ್ಯ ಅಂತ ಬಂದಾಗ ವಿಚಾರಣೆಗೆ ಎಲ್ಲರನ್ನೂ ಕರೆಸ್ಬೇಕು. ಅದಕ್ಕೆ ನಿನ್ನನ್ನು ಕರೆಸಿದ್ದಾರೆ. ಧೈರ್ಯವಾಗಿರು ಜ್ಯೋತಿ. ನಾನಿವತ್ತಿಂಥ ಸ್ಥಿತಿಗೆ ಬಂದು ನಿಲ್ಲೋದಕ್ಕೆ ಕಾರಣನೇ ನೀನು ಮಾವ. ಎಲೆಕ್ಷನ್ ಅಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಿದ್ರೆ ಇಂಥ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಎಲ್ರೂ ಸಂತೋಷವಾಗಿರ್ತಿದ್ವಿ. ಆ ಸಂತೋಷನ ಮಣ್ಣು ಮಾಡಿದ್ದೆ ನೀನು. ಈಗ ನೋಡು, ಅರ್ಧರಾತ್ರಿಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನಗೆ ನಿನ್ ತಂಗಿ ಕಾಣ್ತಿಲ್ಲ ಅನ್ನೋ ಟೆನ್ಷನ್ನು, ನನಗೆ ಎಲ್ಲಿ ಆ ರಘು ಫೋನ್ ಮಾಡ್ಬಿಡ್ತಾನೋ ಅನ್ನೋ ಟೆನ್ಷನ್ನು, ಎಲ್ಲ ನಿನ್ನಿಂದಾನೆ ಮಾವ, ಎಲ್ಲ ನಿನ್ನಿಂದಾನೆ. ಏನು ಯೋಚನೆ ಮಾಡ್ತಿದ್ಯಾ ಜ್ಯೋತಿ? ಏನಿಲ್ಲ ಮಾವ, ಅದೇ ಹೇಳಿದ್ನಲ್ಲ, ದೇವಸ್ಥಾನದಲ್ಲಿ ವ್ರತ ಮಾಡಿದೆ ಅಲ್ವಾ, ಸುಸ್ತು ಅಷ್ಟೆ. ಹಾಗೇನೆ ತುಳಸಿ ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ ಅನ್ನೋ ಯೋಚನೆ. ಯೋಚನೆ ಮಾಡಬೇಡ ಜ್ಯೋತಿ. ಪುಟ್ಟಿ ತುಂಬ ಒಳ್ಳೆಯವಳು. ಅವಳನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಹೌದು, ನನ್ನ ಸೊಸೆ ತುಳಸಿ ಯಾವ ತೊಂದರೆನೂ ಆಗಿಲ್ಲ. ಆದರೆ ಅವಳನ್ನ ಯಾರು ಕಿಡ್ನಾಪ್ ಮಾಡಿದಾರೋ ಅವರಿಗೆ ಮಾತ್ರ ನನ್ನಿಂದ ತೊಂದರೆ ಕಾದಿದೆ. ಹಲೋ ಜ್ಯೋತಿ,